ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಒಂದು ಕಾಲದಲ್ಲಿ ಬೀದಿಯಲ್ಲಿ ನಿಂತು ಬಡಿದಾಡ್ತಾ ಇದ್ರು. ಅನಂತರ ಹೈಕಮಾಂಡ್ ನಿಂದ ಒಂದು ಸಂದೇಶ ಬರುತ್ತೆ. ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಕೊಡುವಂತಹ ಕೆಲಸವೂ ಕೂಡ ಆಗುತ್ತೆ. ಅದಾದ ಬಳಿಕ ಯತ್ನಾಳ್ ದೆಹಲಿಗೆ ಹೋಗಿ ಒಂದಷ್ಟು ವರದಿಯನ್ನ ಕೂಡ ಕೊಡ್ತಾರೆ. ಅನಂತರ ಯತ್ನಾಳ್ ಸ್ವಲ್ಪ ಸೈಲೆಂಟ್ ಆಗಿದೆ. ಆದ್ರೆ ಕಂಪ್ಲೀಟ್ ಅವರ ಭಿನ್ನಮತೀಯ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿರಲಿಲ್ಲ. ಯತ್ನಾಳ್ ಏನ್ ಮಾಡಿದ್ರು ಅಂತಂದ್ರೆ, ತಾನು ಭಿನ್ನಮತೀಯ ಚಟುವಟಿಕೆಗಳ ನಾಯಕನಾಗಿದ್ರಲ್ಲ, ಆ ನಾಯಕತ್ವವನ್ನ ರಮೇಶ್ ಜಾರಕಿಹೊಳಿ ಹೆಗಲಿಗೆ ವಹಿಸಿದ್ರಷ್ಟೇ. ಅದಕ್ಕಿಂತ ಹೆಚ್ಚು ಬಿಜೆಪಿಯಲ್ಲಿ ಏನೂ ಬದಲಾವಣೆ ಆಗಿರಲಿಲ್ಲ. ಆದ್ರೆ ಮಿತ್ರರೇ, ದಿಢೀರಂತ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆಯ ಗಾಳಿ ಬೀಸುವಂತೆ ಕಾಣ್ತಾ ಇದೆ. ಪ್ರಮುಖವಾಗಿ 3 ಬೆಳವಣಿಗೆಗಳಾಗಿದೆ. ಮೊದಲನೇದಾಗಿ ಯತ್ನಾಳ್ ಟೀಮ್ಗೆ ಒಂದು ಸಣ್ಣ ಜಯ ಸಿಗುವಂತಹ ನಿರೀಕ್ಷೆಗಳು ಕೂಡ ಕಂಡು ಬರ್ತಾ ಇದೆ. ಅದೇನು ಕೇಳಿದ್ರೆ, ಬಿಜೆಪಿಯ ಕೋರ್ ಕಮಿಟಿ ಕಂಪ್ಲೀಟ್ ಆಗಿ ರಿಷಫಲ್ ಆಗುತ್ತೆ. ಅಂದ್ರೆ ಈಗ ಕಂಪ್ಲೀಟ್ ಯಡಿಯೂರಪ್ಪ ಸೆಂಟ್ರಿಕ್ ಆದಂತಹ ಒಂದು ಕೋರ್ ಕಮಿಟಿ ಏನಿದೆ, ಇದನ್ನ ರಿಷಫಲ್ ಮಾಡೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಈ ಬಾರಿ ಹೈಕಮಾಂಡ್ RSS ಜೊತೆಗೆ ಸೇರ್ಕೊಂಡು ಒಂದು ಕೋರ್ ಕಮಿಟಿಯನ್ನು ರಚಿಸುವಂತಹ ಎಲ್ಲ ಸಾಧ್ಯತೆಗಳಿದೆ. ಒಂದಷ್ಟು ಅಚ್ಚರಿಯ ಹೆಸರುಗಳು ದೆಹಲಿ ಮೂಲದಿಂದಲೇ ಕೇಳಿ ಬರ್ತಾ ಇದೆ. ಇದೇನಾದ್ರೂ ಆಗಿದ್ದೆ ಆದ್ರೆ ಯತ್ನಾಳ್ ಟೀಮ್ಗೆ ಒಂದು ದೊಡ್ಡ ಜಯ ಸಿಕ್ಕಂತಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಯಡಿಯೂರಪ್ಪನವರು ಖುದ್ದು ಈಗ ಅಖಾಡಕ್ಕಿಳಿದಿದ್ದಾರೆ. ಯಡಿಯೂರಪ್ಪನವರು ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೆಲ್ಲದರ ನಡುವೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗೌಪ್ಯವಾಗಿ ಭೇಟಿಯಾಗಿದ್ದಾರೆ. ಈ ಭೇಟಿಗೂ ಕೂಡ ಸಾಕಷ್ಟು ಮಹತ್ವ ಇದೆ. ಶೆಟ್ಟರ್ ಕೇವಲ ಭೇಟಿಯಾಗಿಲ್ಲ, ರಾಜ್ಯದ ಬಗ್ಗೆ ಮಹತ್ವವಾದಂತಹ ಒಂದು ವರದಿಯನ್ನ ಕೂಡ ಮೋದಿಗೆ ನೀಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ಬಿಜೆಪಿಯಲ್ಲಿ ದೊಡ್ಡ ಬದಲಾವಣೆಯನ್ನ ಸೂಚಿಸ್ತಾ ಇದೆ. ಜೊತೆಗೆ ಯತ್ನಾಳ್ ಟೀಮ್ಗೆ ಒಂದು ಸಣ್ಣ ಜಯ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಯಿಂದ ಬಿಜೆಪಿಯಲ್ಲಿ ಏನೇನು ಬದಲಾವಣೆ ಆಗಬಹುದು, ಅದರಿಂದ ಮುಂದೆ ಬಿಜೆಪಿಗೆ ಯಾವ ರೀತಿಯಾಗಿ ಹೆಲ್ಪ್ ಆಗಬಹುದು, ಭಿನ್ನಮತೀಯ ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತಾ, ಎಲ್ಲರೂ ಒಂದಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿಯನ್ನ ಹೈಕಮಾಂಡ್ ನಿರ್ಮಾಣ ಮಾಡುತ್ತಾ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅನೇಕ ವಿಧವಾಗಿ ತೊಡಕುಗಳನ್ನು ಎದುರಿಸ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ನಾನಾ ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಹಗರಣಗಳ ಮೇಲೆ ಹಗರಣಗಳು ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಗ್ಯಾರಂಟಿಯ ಕಾರಣದಿಂದಾಗಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅನ್ನುವಂತ ಮಾತುಗಳು ಜನಸಾಮಾನ್ಯರಲ್ಲೇ ಕೇಳಿ ಬರ್ತಾ ಇದೆ. ಯಾವ ಕಡೆಯಿಂದ ನೋಡಿದ್ರೂ ಕೂಡ ಬಿಜೆಪಿಗೆ ಬೇಕಾದಂತಹ ವಾತಾವರಣವೇ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ, ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ. ಆದ್ರೆ ಇದನ್ನ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಬಿಜೆಪಿ ವಿಫಲವಾಗ್ತಾ ಇದೆ. ಯಾಕೆ ಕೇಳಿದ್ರೆ, ಬಿಜೆಪಿಯಲ್ಲೇ ಬಣ ಬಡಿದಾಟ ಮಿತಿಮೀರಿ ಹೋಗಿದೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ನಿಮಗೆಲ್ಲ ಗೊತ್ತು, ಆರಂಭದಲ್ಲಿ 2 ಬಣ ಅಂತ ಅನ್ನಿಸ್ತಾ ಇತ್ತು. ಒಂದು ಕಡೆ ವಿಜಯೇಂದ್ರ ಇದ್ರು, ಇನ್ನೊಂದು ಕಡೆ ಯತ್ನಾಳ್ ಇದ್ರು. ಈಗ ಇದು ಕೇವಲ 2 ಬಣವಾಗಿ ಉಳಿದಿಲ್ಲ, 3 ಬಣಗಳು ಅಧಿಕೃತವಾಗಿ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ವಿಜೇಂದ್ರ ಬಣ, ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಬಣ, ಇನ್ನೊಂದು ತಟಸ್ಥ ಬಣ. ತಟಸ್ಥ ಬಣ ವಿಜೇಂದ್ರನನ್ನೂ ಒಪ್ಪೋದಿಲ್ಲ, ಯತ್ನಾಳರನ್ನು ಕೂಡ ಒಪ್ಪೋದಿಲ್ಲ. ಅವರದ್ದೇ ಬೇರೆಯದಾದಂತಹ ಒಂದು ಸಿದ್ಧಾಂತವನ್ನು ಮಂಡಿಸ್ತಾ ಇದೆ. ಹೀಗಾಗಿ ಕೇಂದ್ರದ ಹೈಕಮಾಂಡ್ಗೂ ಕೂಡ ಅಷ್ಟು ಸುಲಭ ಇಲ್ಲ ಪರಿಸ್ಥಿತಿ. ಇದೆಲ್ಲದಕ್ಕೂ ಪರಿಹಾರ ಕೊಡಬೇಕಾಗಿದ್ದಂತಹ ಕೇಂದ್ರದ ಬಿಜೆಪಿ ಹೈಕಮಾಂಡ್ ಸ್ವಲ್ಪ ಅಸಡ್ಡೆಯನ್ನು ತೋರಿಸಿದಂತೆಯೂ ಕೂಡ ಕಂಡು ಬರ್ತಾ ಇತ್ತು. ಅಂದ್ರೆ ಕರ್ನಾಟಕದ ರಾಜಕಾರಣದ ಬಗ್ಗೆ ಅವರಿಗೆ ಅಷ್ಟೇನು ಆಸಕ್ತಿ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ರು. ಅಂದ್ರೆ ಯತ್ನಾಳ್ ಟೀಮ್ ಏನೇ ಮಾಡಿದ್ರು ಕೂಡ ಅವರಿಗೆ ಬುದ್ಧಿ ಹೇಳುವಂತಹ ಕೆಲಸವನ್ನಾಗ್ಲಿ, ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನಾಗ್ಲಿ ಯಾವುದನ್ನು ಕೂಡ ಕೇಂದ್ರದ ಹೈಕಮಾಂಡ್ ಮಾಡ್ತಾ ಇರಲಿಲ್ಲ. ಇನ್ನೊಂದು ಕಡೆ ವಿಜೇಂದ್ರ ಕೂಡ ತನಗೆ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ತಾ ಇದ್ರು. ತಾನು ರಾಜ್ಯಾಧ್ಯಕ್ಷ ಅಂತ ಹೇಳಿ ಅವರೇ ಸಪರೇಟ್ ಆದಂತಹ ಒಂದು ಗುಂಪುಗಾರಿಕೆಯನ್ನು ಮಾಡ್ತಾ ಇದ್ರು. ಇಷ್ಟಾದ್ರೂ ಕೂಡ ಕೇಂದ್ರ ಹೈಕಮಾಂಡ್ ರಾಜ್ಯದ ಬಗ್ಗೆ ಗಮನ ಹರಿಸಿರಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿರಬಹುದು. ಒಂದು ಕಡೆ ಮಹಾರಾಷ್ಟ್ರದ ಚುನಾವಣೆ ಇತ್ತು, ಅದಕ್ಕೂ ಹಿಂದೆ ಹರಿಯಾಣದ ಚುನಾವಣೆ ಇತ್ತು. ಈ ಎಲ್ಲ ಕಾರಣದಿಂದಾಗಿ ಕೇಂದ್ರ ಹೈಕಮಾಂಡ್ ಕರ್ನಾಟಕದತ್ತ ಫೋಕಸ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ಏನು ಸದ್ಯದಲ್ಲಿ ಯಾವುದೇ ಚುನಾವಣೆಗಳಿಲ್ಲ. ಹೀಗಾಗಿ ತಕ್ಷಣಕ್ಕೆ ಕರ್ನಾಟಕದ ಕಡೆಗೆ ಗಮನ ಹರಿಸಬೇಕು ಅಂತ ಕೇಂದ್ರದ ಹೈಕಮಾಂಡ್ಗೂ ಕೂಡ ಅನಿಸಿರಲಿಲ್ಲ. ಆದ್ರೆ ಮಿತ್ರರೇ, ಯಾವಾಗ ಬಣ ಬಡಿದಾಟ ತೀವ್ರವಾಗ್ತಾ ಹೋಯ್ತು, ಇದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ನಾವು 2028ಕ್ಕೂ ಕೂಡ ಅಧಿಕಾರದ ನಿರೀಕ್ಷೆಯನ್ನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಂದ್ರದ ಹೈಕಮಾಂಡ್ಗೆ ಗೊತ್ತಾಯ್ತು. ಈಗ ಸ್ವಲ್ಪ ಕೇಂದ್ರದ ಹೈಕಮಾಂಡ್ ಕೂಡ ಆಕ್ಟಿವ್ ಆಗಿದೆ. ಇದಕ್ಕೇನಾದ್ರೂ ಮದ್ದರಿಲೇಬೇಕು ಅಂತ ಅವರು ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಮೊದಲಿಗೆ ಅವರು ಮಾಡೋದಕ್ಕೆ ಹೊರಟಿದ್ರು ಬಿಜೆಪಿಯ ಕೋರ್ ಕಮಿಟಿಯಲ್ಲಿ ಬದಲಾವಣೆ. ಈಗಾಗಲೇ ಹೈಕಮಾಂಡ್ಗೆ ಏನು ಅನಿಸ್ತಾ ಇದೆ, ವಿಜೇಂದ್ರನನ್ನು ಬದಲಾಯಿಸೋದು ಬೇಡ. ಯಾಕೆಂದ್ರೆ ಈಗ ಬದಲಾಯಿಸಿದ್ದಾದ್ರೆ ಅದರಿಂದ ಏನು ಲಾಭ ಆಗುದಿಲ್ಲ. ವಿಜೇಂದ್ರ ಈಗಾಗಲೇ ಅಧ್ಯಕ್ಷರಾಗಿ 1 ವರ್ಷ ಪೂರೈಕೆ ಮಾಡಿದ್ದಾರೆ. 2 ವರ್ಷ ಅವರೇ ಅಧ್ಯಕ್ಷರಾಗಿದ್ರೆ ಮುಂದೆ ಚುನಾವಣೆ ಸಂದರ್ಭದಲ್ಲಿ, ಅಂದ್ರೆ 2028ರಲ್ಲಿ ಚುನಾವಣೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಹೊಸ ನಾಯಕತ್ವವನ್ನು ತರಬಹುದು. ಅದು ಪಕ್ಷಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ. ಈಗ ಬದಲಾವಣೆ ಮಾಡಿದ್ರೆ ಅದರಿಂದ ಏನು ಉಪಯೋಗ ಆಗುದಿಲ್ಲ. ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಬದಲಾಯಿಸುವಂತಹ ಸನ್ನಿವೇಶ ಬರುತ್ತೆ. ಆಗ ಯಡಿಯೂರಪ್ಪನವರು ಮತ್ತೆ ಪಟ್ಟು ಹಿಡಿಬಹುದು, ವಿಜೇಂದ್ರಗೆ ಕೊಡಿ, ಆಗ ಅವಧಿ ಪೂರೈಸಿಲ್ಲ, ಹೀಗೆಲ್ಲ ಹೇಳ್ಬಹುದು. ಅದಕ್ಕೆ ಈಗ ವಿಜೇಂದ್ರನನ್ನೇ ಕಂಟಿನ್ಯೂ ಮಾಡುವಂತಹದ್ದು ಉತ್ತಮ ಅಂತೇಳಿ ಕೇಂದ್ರದ ಹೈಕಮಾಂಡ್ಗೆ ಅನಿಸಿದೆ. ಇದನ್ನ ಯತ್ನಾಳ್ ಬಣಕ್ಕೂ ಕೂಡ ಕನ್ವೆ ಮಾಡಲಾಗಿದೆ. ವಿಜೇಂದ್ರ ಬದಲಾವಣೆ ಬಗ್ಗೆ ಹೆಚ್ಚು ನಿರೀಕ್ಷೆಯನ್ನ ಇಟ್ಟುಕೊಳ್ಬೇಡಿ, ಅದಕ್ಕೆ ಬದಲಾಗಿ ನಾವು ಪಕ್ಷದಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡ್ತೀವಿ ಅಂತೇಳಿ ಯತ್ನಾಳ್ ಟೀಮ್ಗೂ ಕೂಡ ಕನ್ವೆ ಮಾಡಲಾಗಿದೆ. ಏನ್ ಬದಲಾವಣೆ ಮಾಡ್ತಾರೆ ಕೇಳಿದ್ರೆ, ಕೋರ್ ಕಮಿಟಿಯಲ್ಲಿ ಬದಲಾವಣೆ. ಈಗ ಸದ್ಯ ಕೋರ್ ಕಮಿಟಿ ಏನ್ ಬಿಜೆಪಿಯಲ್ಲಿ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಯಡಿಯೂರಪ್ಪನವರ ಸೆಂಟ್ರಿಕ್ ಆಗಿ ಇರುವಂತಹದ್ದು. ಅದರಲ್ಲಿ ಯಾರೋ ಪ್ರಬಲವಾಗಿ ವಾಯ್ಸ್ ರೈಸ್ ಮಾಡ್ತಾರೆ, ತುಂಬಾ ಅಪೋಸ್ ಮಾಡ್ತಾರೆ, ಯಡಿಯೂರಪ್ಪನವರ ನಿರ್ಧಾರದ ವಿರುದ್ಧವಾಗಿ ಮಾತನಾಡ್ತಾರೆ ಅಂತ ಏನಿಲ್ಲ. ಒಂದಷ್ಟು ಜನ ಇದ್ದಾರೆ, ಆದ್ರೂ ಕೂಡ ಅವರ ಧ್ವನಿಗೆ ಹೆಚ್ಚು ಶಕ್ತಿ ಇಲ್ಲ. ಈಗ ಈ ಕೋರ್ ಕಮಿಟಿಯನ್ನ ಕಂಪ್ಲೀಟ್ ಆಗಿ ಬದಲಾಯಿಸುವಂತಹದ್ದು.
ಅಂದ್ರೆ RSS ಯಾರನ್ನ ಹೇಳುತ್ತೋ, ಬಿಜೆಪಿಯ ಕೇಂದ್ರದ ಹೈಕಮಾಂಡ್ ಯಾರನ್ನ ಸೂಚಿಸ್ತಾರೋ ಅವರನ್ನೆಲ್ಲ ಸೇರಿಸಿಕೊಂಡು ಒಂದು ಕೋರ್ ಕಮಿಟಿಯನ್ನು ರಚನೆ ಮಾಡುವಂತಹದ್ದು ಇದು ದೆಹಲಿ ಮಟ್ಟದಲ್ಲೇ ಆಗತ್ತೆ ಹೀಗಂತ ದೆಹಲಿ ಮೂಲದಿಂದಲೇ ಸುದ್ದಿ ಬರ್ತಾ ಇದೆ. ಹಾಗೆ ನೋಡಕ್ ಹೋದ್ರೆ ಮಿತ್ರರೇ, ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ ಅಂತಂದ್ರೆ, ಸದ್ಯ ರಾಜ್ಯದ ಬಿಜೆಪಿಯ ಕೋರ್ ಕಮಿಟಿಯಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಇದ್ದಾರೆ, ಸದಾನಂದ ಗೌಡ್ರು ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಬೊಮ್ಮಾಯಿ ಇದ್ದಾರೆ, ನಳಿನ್ ಕುಮಾರ್ ಕಟೀಲ್ ಕೂಡ ಇದ್ದಾರೆ, ನಿರ್ಮಲ್ ಕುಮಾರ್ ಸುರಾನಾ ಇದ್ದಾರೆ, CT ರವಿ, ಶ್ರೀರಾಮುಲು, ಅಶ್ವಥ್ ನಾರಾಯಣ, R ಅಶೋಕ್, ಗೋವಿಂದ ಕಾರಜೋಳ ಇವರೆಲ್ಲರೂ ಕೂಡ ಸದ್ಯ ರಾಜ್ಯದ ಕೋರ್ ಕಮಿಟಿಯಲ್ಲಿರುವಂತಹ ಮೆಂಬರ್ಸ್. ಈ ಹಿಂದೆ ವಿಜೇಂದ್ರ ಅಧ್ಯಕ್ಷರಾದರಲ್ಲ, ಅವರು ಹೊಸದಾಗಿ ಕೋರ್ ಕಮಿಟಿಯನ್ನ ರಚನೆ ಮಾಡಬೇಕು ಅಂತ ಕೇಂದ್ರಕ್ಕೊಂದು ಪಟ್ಟಿ ತೆಗೆದುಕೊಂಡು ಹೋಗಿದ್ರು. ಆ ಹೊಸ ಪಟ್ಟಿಯಲ್ಲಿ ಈಗಿರುವಂತಹ ಕೋರ್ ಕಮಿಟಿಯಲ್ಲಿ ಕೆಲವರ ಹೆಸರನ್ನ ಬಿಡಬೇಕು ಅಂತ ಹೇಳಿ ವಿಜೇಂದ್ರ ವಾದ ಮಂಡಿಸಿದ್ರು. ಅದರಲ್ಲಿ ಪ್ರಮುಖವಾದ ಹೆಸರು ಯಾವುದು ಕೇಳಿದ್ರೆ ನಳಿನ್ ಕುಮಾರ್ ಕಟೀಲ್. ಮಿತ್ರರೇ, ನಳಿನ್ ಕುಮಾರ್ ಕಟೀಲ್ ಯಾಕೋಸ್ಕರವಾಗಿ ಬಿಜೆಪಿಯ ಕೋರ್ ಕಮಿಟಿಯಲ್ಲಿ ಇದ್ದಾರೆ ಅಂತಂದ್ರೆ, ಈ ಬಿಜೆಪಿಯಲ್ಲಿ ಒಂದು ನಿಯಮ ಇದೆ. ಯಾರೆಲ್ಲ ಮಾಜಿ ಅಧ್ಯಕ್ಷರು ಇರ್ತಾರೋ ಅವರ ಅಧ್ಯಕ್ಷಾವಧಿ ಮುಗಿತಿದ್ದಂತೆ ಅವರು ಬೈ ಡಿಫಾಲ್ಟ್ ಕೋರ್ ಕಮಿಟಿಗೆ ಬಂದೇ ಬರ್ತಾರೆ. ಆದ್ರೆ ಈಗ ಕೇಂದ್ರ ಮಟ್ಟದಲ್ಲೇ ಈ ನಿಯಮ ಬದಲಾವಣೆ ಆಗಿದೆ. ಅದು ಹೇಗೆ ಕೇಳಿದ್ರೆ, ನಿತಿನ್ ಗಡ್ಕರಿ ಈ ಹಿಂದೆ ಬಿಜೆಪಿಯ ಅಧ್ಯಕ್ಷರಾಗಿದ್ರು, ಆದ್ರೆ ಈಗ ಅವರು ಕೋರ್ ಕಮಿಟಿಯಲ್ಲಿ ಇಲ್ಲ. ಹೀಗಾಗಿ ವಿಜೇಂದ್ರ ಏನ್ ವಾದ ಮಂಡಿಸಿದ್ರು ಅಂತಂದ್ರೆ, ನಳಿನ್ ಕುಮಾರ್ ಕಟೀಲ್ರಿಂದ ಪಕ್ಷ ಸಂಘಟನೆಗೆ ಏನು ಹೆಲ್ಪ್ ಆಗ್ತಾ ಇಲ್ಲ, ಅವರನ್ನ ಕೋರ್ ಕಮಿಟಿಯಲ್ಲಿ ಇಟ್ಕೊಳ್ಳೋದು ಬೇಡ, ಬೇರೆ ಅವರಿಗೆ ಆಪ್ತರಾಗಿರುವಂತಹ ಒಂದೆರಡು ಹೆಸರುಗಳನ್ನ ಅವರು ಸೂಚಿಸಿದ್ರಂತೆ. ಆದ್ರೆ BL ಸಂತೋಷ್ ಅವರು ನಳಿನ್ ಕುಮಾರ್ ಕಟೀಲ್ ಮತ್ತು ನಿರ್ಮಲ್ ಕುಮಾರ್ ಸುರಾನಾ ಇಬ್ಬರಿಗೂ ಕೂಡ ಬೆಂಬಲ ಕೊಟ್ಟ ಕಾರಣದಿಂದಾಗಿ ಈ ಬದಲಾವಣೆ ಆಗಿರಲಿಲ್ಲ. ಈಗ ಮಿತ್ರರೇ, ಕೆಲವೊಂದಷ್ಟು ಹೊಸ ಹೆಸರುಗಳು ಆಡ್ ಆಗುವಂತ ಸಾಧ್ಯತೆಗಳಿದೆ. ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕೂಡ ಕೋರ್ ಕಮಿಟಿಯಲ್ಲಿದ್ರು, ಆದ್ರೆ ಅವರು ಕಾಂಗ್ರೆಸ್ಗೆ ಹೋದ ಕಾರಣದಿಂದಾಗಿ ಸಹಜವಾಗಿ ಆ ಹೆಸರು ರಿಮೂವ್ ಆಗಿತ್ತು, ಮತ್ತೆ ಅವರನ್ನ ಸೇರಿಸಿಲ್ಲ. ಈಗ ಹೊಸದಾಗಿ ಕೋರ್ ಕಮಿಟಿಯನ್ನು ರಚನೆ ಆಗ್ತಾ ಇದೆ. ಅದರಲ್ಲಿ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಶೋಭಾ ಕರಂದ್ಲಾಜೆಗೆ ಸ್ಥಾನವನ್ನ ಕೊಡಬೇಕು ಅಂತ ಅನೇಕರು ಒತ್ತಾಯ ಮಾಡ್ತಾ ಇದ್ದಾರಂತೆ. ಈ ಹಿಂದೆ ಮಿತ್ರರೇ, ಇದೇ ಶೋಭಾ ಕರಂದ್ಲಾಜೆ ಅವರಿಗೆ ರಾಜ್ಯದಲ್ಲಿ ಯಾವುದೇ ಸ್ಥಾನಮಾನ ಕೊಟ್ಟರೂ ಕೂಡ ಅದಕ್ಕೆ ಪ್ರಬಲವಾಗಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಯಾಕೆಂತಂದ್ರೆ ಅವರು BSY ಅವರಿಗೆ ಆಪ್ತರು ಅನ್ನುವ ಕಾರಣಕ್ಕಾಗಿ. ಆದ್ರೆ ಈಗ ಶೋಭಾ ಕರಂದ್ಲಾಜೆ ವಿಜೇಂದ್ರ ವಿರುದ್ಧ ಬಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರು ತಟಸ್ಥವಾಗಿದ್ದಾರೆ, ಅವರು ಯಡಿಯೂರಪ್ಪನವರನ್ನ ಬೆಂಬಲಿಸ್ತಾರೆ ನಿಜ, ಆದ್ರೆ ಅವರು ವಿಜೇಂದ್ರರನ್ನ ಬೆಂಬಲಿಸೋದಿಲ್ಲ. ಹೀಗಾಗಿ ಕೇಂದ್ರ ಮಟ್ಟದ ನಾಯಕರಿಗೂ ಕೂಡ ಶೋಭಾ ಕರಂದ್ಲಾಜೆಗೆ ಸ್ಥಾನಮಾನ ಕೊಡುವಂತಹದ್ದು ಸೂಕ್ತ ಅಂತ ಅನಿಸ್ತಾ ಇದೆ. ಜೊತೆಗೆ V ಸೋಮಣ್ಣ ಹೆಸರು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯದ ಬಿಜೆಪಿಯಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತಂದ್ರೆ, ಲಿಂಗಾಯತ ಸಮುದಾಯದ ನಾಯಕ ಅಂತಂದ್ರೆ ಅದು ಯಡಿಯೂರಪ್ಪ, ಅದನ್ನ ಬಿಟ್ಟರೆ ವಿಜೇಂದ್ರ ಅನ್ನುವಂತಹ ಸ್ಥಿತಿ ಇದೆ. ಅವರಿಗೆ ಪರ್ಯಾಯವಾಗಿ ಬಿಜೆಪಿಯಲ್ಲಿ ಒಬ್ಬ ನಾಯಕ ಇರಬೇಕು. ಸೋಮಣ್ಣಗೂ ಕೂಡ ರಾಜ್ಯದಲ್ಲೂ ಸ್ಥಾನಮಾನ ಇರಬೇಕು ಅಂತ ಹೇಳಿ ಸೋಮಣ್ಣರನ್ನ ಕೋರ್ ಕಮಿಟಿಗೆ ಸೇರಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಹಾಗೆ ಸುನಿಲ್ ಕುಮಾರ್ ಅವರ ಹೆಸರು ಕೂಡ ಇದೆ. ಸುನಿಲ್ ಕುಮಾರ್ ಪ್ರಬಲವಾಗಿ ಹಿಂದುತ್ವವನ್ನು ಪ್ರತಿಪಾದಿಸುವಂತ ನಾಯಕ, ಅವರು ಕೂಡ ಕೋರ್ ಕಮಿಟಿಯಲ್ಲಿರಲಿ ಹೀಗಂತ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ರವಿಕುಮಾರ್ MLC ಆಗಿದ್ದಾರೆ, ವಿರೋಧ ಪಕ್ಷದ ನಾಯಕನಾಗಬೇಕು ಪರಿಷತ್ನಲ್ಲಿ ಅಂತ ಓಡಾಟ ನಡೆಸ್ತಾ ಇದ್ರು, ಆದ್ರೆ ಸಾಧ್ಯ ಆಗಿಲ್ಲ. ಛಲವಾದಿ ನಾರಾಯಣ ಸ್ವಾಮಿಗೆ ಕೇಂದ್ರ ಹೈಕಮಾಂಡ್ ಮಣೆ ಹಾಕಿದೆ. ರವಿಕುಮಾರ್ ಸದ್ಯ ರಾಜ್ಯಾದ್ಯಂತ ಓಡಾಡ್ತಾರೆ, ಅವರು ಪಕ್ಷ ಸಂಘಟಿಸ್ತಾರೆ, ಒಂದಷ್ಟು ಹೆಸರು ಕೂಡ ಇದೆ. ಜೊತೆಗೆ ಬಿಜೆಪಿಯಲ್ಲಿ ಎಲ್ಲ ನಾಯಕರಿಗೂ ಕೂಡ ತೀರಾ ಆಪ್ತರಾಗಿರುವಂತವರು. ಹೀಗಾಗಿ ರವಿಕುಮಾರ್ ಅವರನ್ನು ಕೂಡ ಕೋರ್ ಕಮಿಟಿಗೆ ಸೇರಿಸಬೇಕು ಅಂತ ಹೈಕಮಾಂಡ್ ಯೋಚಿಸ್ತಾ ಇದೆ ಅಂತೆ. ಇದರ ಜೊತೆಗೆ ಮಿತ್ರರೇ, ಈ ಯಾವ ಹೆಸರು ಕೂಡ ದೊಡ್ಡ ಮಟ್ಟದ ಬದಲಾವಣೆಯಿಂದ ತರೋದಿಲ್ಲ. ಬಿಜೆಪಿಯಲ್ಲಿ ನಿಜವಾಗ್ಲೂ ಬಣಬಡಿದಾಟ ಅಂತ್ಯ ಆಗಬೇಕು, ಎಲ್ಲರೂ ಒಟ್ಟಾಗಿ ಹೋಗುವಂತಾಗಬೇಕು ಅಂತಂದ್ರೆ ವಿರೋಧಿ ಪಾಳೆಯ ಏನಿದೆ ಯತ್ನಾಳ್ ಬಣ, ಅವರಿಗೂ ಕೂಡ ಸ್ಥಾನಮಾನವನ್ನ ಕೊಡಬೇಕು. ಯತ್ನಾಳ್ ಬಣದಲ್ಲಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆದ್ರೆ ದೆಹಲಿ ಮೂಲದಿಂದ ಏನ್ ಸುದ್ದಿ ಬರ್ತಾ ಇದೆ ಅಂತಂದ್ರೆ, ರಮೇಶ್ ಜಾರಕಿಹೊಳಿ, ಯತ್ನಾಳ್, ಲಿಂಬಾವಳಿ ಈ ಮೂವರಲ್ಲಿ ಒಬ್ಬರಿಗೆ ಸ್ಥಾನ ಸಿಗಬಹುದು, ಅಥವಾ ಇಬ್ಬರಿಗೆ ಸ್ಥಾನ ಸಿಕ್ಕರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ಮೂಲಗಳ ಪ್ರಕಾರ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಕೋರ್ ಕಮಿಟಿಯನ್ನ ಸೇರ್ಕೊಳ್ಬಹುದು. ಆ ರೀತಿಯಾಗಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಇದೊಂದು ಮಾಸ್ಟರ್ ಸ್ಟ್ರೋಕ್ ಅಂತ ಕೆಲವರು ಕರೀತಾ ಇದ್ದಾರೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ರಾಜ್ಯದ ಮುಂದಿನ ರಾಜಕಾರಣದ ದೃಷ್ಟಿಯಿಂದ ತೀರಾ ಹೆಲ್ಪ್ ಆಗ್ತಾರೆ ಅಂತ ಬಿಜೆಪಿ ಅವರಿಗೆ ಅನಿಸ್ತಾ ಇದೆ ಅಂತೆ. ಕಾರಣ ಏನು ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರದು ಅಂತ ತಡೆಯೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಹಾಗೊಂದು ವೇಳೆ ಸತೀಶ್ ಜಾರಕಿಹೊಳಿ ಮುಂದೆ DK ಶಿವಕುಮಾರ್ ವಿರುದ್ಧ ಬಂಡೆದ್ದು ದೊಡ್ಡ ಮಟ್ಟದ ಶಾಸಕರನ್ನ ಕರೆದುಕೊಂಡು ಬಂದಿದ್ದೆ ಆದ್ರೆ ಬಿಜೆಪಿಗೆ ಲಾಭ ಆಗಬಹುದು ಅಂತ ಕೇಂದ್ರದ ಹೈಕಮಾಂಡ್ಗೆ ಅನಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಕರೆತರೋದಾಗಿರಬಹುದು, ಕಾಂಗ್ರೆಸ್ನಲ್ಲಿ ಸ್ವಲ್ಪ ಶೇಕ್ ಮಾಡೋದಾಗಿರಬಹುದು, ಇದೆಲ್ಲದಕ್ಕೂ ಸಾಮರ್ಥ್ಯ ಇರುವಂತಹದ್ದು ರಮೇಶ್ ಜಾರಕಿಹೊಳಿಗೆ. ಈ ಕಾರಣದಿಂದಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಕೋರ್ ಕಮಿಟಿಗೆ ಸೇರಿಸಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಇನ್ನೊಂದು ಕಡೆಯಲ್ಲಿ ಯತ್ನಾಳ್ ಅವರು ಸದಾ ಬಿಜೆಪಿಯಲ್ಲಿ ಒಂದು ವಿಭಿನ್ನವಾದಂತಹ ವಾಯ್ಸ್. ಸದ್ಯ ಯತ್ನಾಳ್ ಅವರನ್ನ ಸಮಾಧಾನ ಪಡಿಸಬೇಕು ಅಂತಂದ್ರೆ ಅವರಿಗೆ ಯಾವ್ದಾದ್ರು ರೀತಿಯಲ್ಲಿ ಸ್ಥಾನಮಾನವನ್ನು ಕೊಡಬೇಕು, ಅವರ ವಾಯ್ಸ್ಗೆ ಬೆಲೆ ಕೊಡಬೇಕು. ಈಗ ಕೋರ್ ಕಮಿಟಿಯಲ್ಲಿ ಯತ್ನಾಳ್ಗೆ ಸ್ಥಾನ ಕೊಟ್ಟಿದ್ದೆ ಆದ್ರೆ ಅವರು ಸ್ವಲ್ಪ ಸೈಲೆಂಟ್ ಆಗಬಹುದು. ಕೋರ್ ಕಮಿಟಿಯ ಒಳಗಡೆ ಅವರು ಪ್ರತಿಭಟಿಸ್ತಾರೆ. ಸಹಜವಾಗಿ ಅವರು ವಿಜೇಂದ್ರರನ್ನ ಒಪ್ಕೊಳ್ಳೋದಿಲ್ಲ ಅಥವಾ ಯಡಿಯೂರಪ್ಪನವರನ್ನ ಕೂಡ ಒಪ್ಕೊಳ್ಳೋದಿಲ್ಲ. ಅದೆಲ್ಲವೂ ಕೂಡ ನಾಲ್ಕು ಗೋಡೆಯ ಮಧ್ಯದಲ್ಲಿ ಬಂಧಿ ಆಗುತ್ತೆ. ಈ ಕಾರಣಕ್ಕೋಸ್ಕರವಾಗಿ ಯತ್ನಾಳ್ ಅವರಿಗೆ ಸ್ಥಾನಮಾನವನ್ನು ಕೊಟ್ಟರೆ ಎಲ್ಲವೂ ಸರಿ ಹೋಗುತ್ತೆ ಇರುವಂತದ್ದು ಒಂದು ಲೆಕ್ಕಾಚಾರ. ಕೇಂದ್ರ ಹೈಕಮಾಂಡ್ ಕೂಡ ಈ ರೀತಿಯಾಗಿ ಚಿಂತಿಸಿದೆ ಅಂತ ದೆಹಲಿ ಮೂಲದಿಂದಲೇ ಸುದ್ದಿ ಬರ್ತಾ ಇದೆ. ಆದ್ರೆ ಇದಕ್ಕೆ ವಿಜೇಂದ್ರ ಬಣ ಒಪ್ಕೊಳ್ಳುತ್ತಾ? ಯತ್ನಾಳ್ ಕೋರ್ ಕಮಿಟಿಯನ್ನ ಸೇರ್ಕೊಳ್ಳೋದಕ್ಕೆ ವಿಜೇಂದ್ರ ಒಪ್ಕೊಳ್ತಾರಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಆದ್ರೆ ಮಿತ್ರರೇ, ಈ ಬಾರಿ ಏನು ಕೋರ್ ಕಮಿಟಿ ರಚನೆ ಆಗುತ್ತೆ, ಇದು ಕಂಪ್ಲೀಟ್ ಆಗಿ ದೆಹಲಿಯಲ್ಲೇ ರಚನೆ ಆಗುತ್ತೆ. ಇದರಲ್ಲಿ ಹೈಕಮಾಂಡ್ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ. ಜೊತೆಗೆ RSS ನ ಮಾತಿಗೂ ಕೂಡ ಒಂದಷ್ಟು ಬೆಲೆ ಸಿಗುತ್ತೆ.
ಹೀಗಾಗಿ ಕೋರ್ ಕಮಿಟಿ ಕಂಪ್ಲೀಟ್ ಆಗಿ BY ವಿಜಯೇಂದ್ರ ಮತ್ತು BS ಯಡಿಯೂರಪ್ಪನವರ ಸೆಂಟ್ರಿಕ್ ಆಗಿ ಏನಿದೆ ಅದರಿಂದ ಹೊರಗೆ ಬರುತ್ತೆ. ಹೊಸದಾದಂತಹ ಕೋರ್ ಕಮಿಟಿ ಶೀಘ್ರದಲ್ಲೇ ರಚನೆ ಆಗುತ್ತೆ ಎನ್ನುವಂತದ್ದು ದೆಹಲಿ ಮೂಲದಿಂದ ಬರುತ್ತಿರುವಂತಹ ಸುದ್ದಿ. ಇನ್ನೊಂದು ಬಿಜೆಪಿಯಲ್ಲಿ ಆದಂತಹ ಬೆಳವಣಿಗೆ ಏನು ಕೇಳಿದ್ರೆ, ಯಡಿಯೂರಪ್ಪನವರು ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ಇಷ್ಟು ದಿನ ಅವರು ಇಲ್ಲೋ ಆಗೊಂದು ಈಗೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಅವ್ರಿಗೆ ಏನ್ ಅನಿಸ್ತಾ ಇದೆ, ವಿಜೇಂದ್ರನನ್ನ ಸದ್ಯಕ್ಕೆ ಬದಲಾವಣೆ ಮಾಡೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಹೀಗಾಗಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ವಿಜೇಂದ್ರನನ್ನ ಪಕ್ಷದಲ್ಲಿ ಪುನಃ ಶಕ್ತಿಯುತವಾಗಿಸಬಹುದು ಹೀಗಂತ ಯಡಿಯೂರಪ್ಪನವರಿಗೆ ಅನಿಸಿದೆ. ಮಿತ್ರರೇ, ಒಂದು ನೆನಪಿರಲಿ, ಯಡಿಯೂರಪ್ಪನವರ ಹೆಸರಿಲ್ಲದೆ ಅಥವಾ ಯಡಿಯೂರಪ್ಪನವರ ಪ್ರಯತ್ನ ಇಲ್ಲದೆ ವಿಜೇಂದ್ರ ಬಿಗ್ ಝೀರೋ, ಅದರಲ್ಲಿ ಏನ್ ಡೌಟ್ ಇಲ್ಲ. ಯಾಕೆಂದ್ರೆ ವಿಜೇಂದ್ರ ತುಂಬಾ ಜೂನಿಯರ್ ನಾಯಕ, ಗಿಂತ ಸಿಕ್ಕಾಪಟ್ಟೆ ಸೀನಿಯರ್ ನಾಯಕರು ಬಿಜೆಪಿಯಲ್ಲಿ ಇದ್ದಾರೆ. ಹಾಗೆ ವಿಜೇಂದ್ರ ಅವರ ಸ್ಟ್ರೆಂತ್ ಏನು ಕೇಳಿದ್ರೆ ಯಡಿಯೂರಪ್ಪನವರ ನಾಮಬಲ. ಸದ್ಯ ಯಡಿಯೂರಪ್ಪನವರು ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ಈಗಾಗಲೇ ಮಾಜಿ ಶಾಸಕರ ಒಂದು ದೊಡ್ಡ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಪಕ್ಷ ಸಂಘಟಿಸೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ. ಇದು ಕೇವಲ ಪಕ್ಷ ಸಂಘಟಿಸುವಂತಹ ಕೆಲಸ ಅಲ್ಲ, ಒಂದು ಅರ್ಥದಲ್ಲಿ ಶಕ್ತಿ ಪ್ರದರ್ಶನದ ಕೇಂದ್ರವೂ ಕೂಡ ಆಗಿತ್ತು. ಸರಿಸುಮಾರು ಒಂದು 70ರಿಂದ 80ಕ್ಕೂ ಹೆಚ್ಚು ಮಾಜಿ ಶಾಸಕರು ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಮಾತನಾಡಿದಂತಹ ಕೆಲವರು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು, ಯಾರನ್ನೂ ಬಿಟ್ಟು ಪಕ್ಷ ಸಂಘಟಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶವನ್ನ ಕೊಟ್ಟರೆ, ಮತ್ತೆ ಕೆಲವರು ಈ ಯಡಿಯೂರಪ್ಪನವರಿಗೆ ಜಿ ಹುಜೂರ್ ಅನ್ನುವಂಥ ನಾಯಕರಿದ್ದಾರಲ್ಲ, ಅದು MP ರೇಣುಕಾಚಾರ್ಯ ಇರಬಹುದು, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇರಬಹುದು, ಇಂಥವರೆಲ್ಲ ವಿರೋಧಿ ಬಣದವರ ಮೇಲೆ ಶಿಸ್ತು ಕ್ರಮ ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ಇನ್ನು ತಟಸ್ಥವಾಗಿರುವಂತವರು, ಅದು ಆರ್ ಅಶೋಕ್ ಇರಬಹುದು ಅಥವಾ ಇತರೆ ನಾಯಕರು ಇರಬಹುದು, ಅವರೆಲ್ಲರೂ ಯಾವುದೇ ಕ್ರಮ ಆಗಬಾರದು, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟರು. ಆರ್ ಅಶೋಕ್ ಅದೇ ಸಭೆಯಲ್ಲಿ ಎರಡೂ ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಎನ್ನುವ ಮೂಲಕ ಪರೋಕ್ಷವಾಗಿ ವಿಜೇಂದ್ರಗೆ ಒಂದು ಟಾಂಗ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕಡೆ ಕೋರ್ ಕಮಿಟಿಯ ಪುನರ್ರಚನೆಗೆ ಕೇಂದ್ರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ಪಕ್ಷದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಯಡಿಯೂರಪ್ಪನವರು ಕೂಡ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಇದೆಲ್ಲದರ ನಡುವೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಗೌಪ್ಯವಾಗಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಅವರು ಸಂಸದರಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ರು. ಭೇಟಿಯಾದಂತಹ ಸಂದರ್ಭದಲ್ಲಿ ರಾಜ್ಯದ ಸ್ಥಿತಿಗತಿಯ ಬಗ್ಗೆ ಕಂಪ್ಲೀಟ್ ಆದಂತಹ ವರದಿಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಣಬಡಿದಾಟ ಯಾವ ರೀತಿಯಾಗಿ ಆಗ್ತಾ ಇದೆ, ಒಂದು ಕಡೆ ಕಾಂಗ್ರೆಸ್ ಗವರ್ಮೆಂಟ್ ಯಾವ ರೀತಿಯಾಗಿ ಕೊಲ್ಯಾಪ್ಸ್ ಆಗ್ತಾ ಇದೆ, ಯಾವ ರೀತಿಯಾಗಿ ಕಾಂಗ್ರೆಸ್ನ ವಿರುದ್ಧವಾಗಿ ಜನಾಭಿಪ್ರಾಯ ಮೂಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಬಿಜೆಪಿಯಲ್ಲಿ ಯಾವುದೂ ಸರಿಯಾಗಿಲ್ಲ. ಬಿಜೆಪಿಯಲ್ಲಿ ಬಣಬಡಿದಾಟ ವಿಪರೀತವಾಗಿ ಮಿತಿ ಮೀರಿಬಿಟ್ಟಿದೆ. ಇದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಬೇಕು. ಒಂದು ವೇಳೆ ಈಗ ಬ್ರೇಕ್ ಹಾಕದೇ ಇದ್ರೆ 2028ರಲ್ಲಿ ಕೂಡ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. 2023ರ ಚುನಾವಣೆಯಲ್ಲಿ ಏನಾಯ್ತು, ಅದು ಹೇಗೆ ರಿಪೀಟ್ ಆಗುವಂತಹ ಸಾಧ್ಯತೆಗಳಿದೆ, ವಿಜೇಂದ್ರ ಬಣ ಏನ್ ಮಾಡ್ತಾ ಇದೆ, ಯಡಿಯೂರಪ್ಪನವರ ನಿರ್ಧಾರಗಳೇನಾಗಿದೆ, ಹಾಗೆ ಇನ್ನೊಂದು ಕಡೆ ಯತ್ನಾಳ್ ಬಣ ಹೇಗೆ ಮಿತಿ ಮೀರಿ ವರ್ತಿಸ್ತಾ ಇದೆ, ಇದೆಲ್ಲಾ ಮಾಹಿತಿಯನ್ನ ಮೋದಿಯವರಿಗೆ ಜಗದೀಶ್ ಶೆಟ್ಟರ್ ಅವರು ನೇರವಾಗಿ ತಿಳಿಸಿದ್ದಾರೆ. ಡೈರೆಕ್ಟ್ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಮೋದಿ ಅವರು ಎಲ್ಲದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ. ಪಕ್ಷ ಸಂಘಟನೆ ನಮಗೆ ಬಹಳ ಮುಖ್ಯವಾಗುತ್ತೆ. ಕರ್ನಾಟಕದಂತಹ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತಹದ್ದು ತೀರಾ ಮುಖ್ಯವಾಗಿದೆ. ಇದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು. ಏನೇನು ಲೋಪದೋಷಗಳಿದೆಯೋ ಅದನ್ನು ಸರಿಪಡಿಸೋದಕ್ಕೆ ಪಕ್ಷದ ಅಧ್ಯಕ್ಷರಿಗೆ ಸೂಚನೆ ಕೊಡ್ತೀನಿ ಎನ್ನುವಂತಹ ಸಂದೇಶವನ್ನ ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟಿದ್ದಾರಂತೆ. ಇದನ್ನ ಬಿಜೆಪಿಯ ಮೂಲಗಳೇ ಖಚಿತಪಡಿಸ್ತಾ ಇದ್ದಾವೆ. ಹಾಗಾಗಿ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುವಂತಹದ್ದು ನಿಶ್ಚಿತ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಆದ್ರೆ ಕೋರ್ ಕಮಿಟಿಯಲ್ಲಿ ಏನಾದರೂ ಯತ್ನಾಳ್ ಬಣಕ್ಕೆ ಸೂಕ್ತ ಸ್ಥಾನಮಾನ ಸಿಕ್ಕಿದ್ದೆ ಅಂದ್ರೆ ಬಿಜೆಪಿ ಒಂದು ಹಂತಕ್ಕೆ ಸರಿ ಹೋಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಬಿಜೆಪಿಯಲ್ಲಿ ಕೋರ್ ಕಮಿಟಿಗೆ ಹೃದಯದ ಸ್ಥಾನಮಾನ ಇದೆ. ಬಿಜೆಪಿಯಲ್ಲಿ ಏನೇ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಬೇಕು, ಬಿಜೆಪಿಯ ಹೋರಾಟವನ್ನು ರೂಪಿಸುವಂತಹದ್ದಿರಬಹುದು, ಒಟ್ಟಾರೆಯಾಗಿ ಬಿಜೆಪಿಯ ಕಾರ್ಯಚಟುವಟಿಕೆಯ ಕೇಂದ್ರವೇ ಬಿಜೆಪಿಯ ಕೋರ್ ಕಮಿಟಿ. ಪಕ್ಷದ ಅಧ್ಯಕ್ಷರಿಗಿಂತಲೂ ಹೆಚ್ಚಿನ ಜವಾಬ್ದಾರಿ ಕೋರ್ ಕಮಿಟಿಗಿರುತ್ತೆ. ಹೀಗಾಗಿ ಯತ್ನಾಳ್ ಬಣಕ್ಕೆ ಅಲ್ಲೇನಾದ್ರೂ ಸ್ಥಾನಮಾನ ಸಿಕ್ಕಿದ್ದೆ ಆದ್ರೆ ಅದು ವೈಯಕ್ತಿಕವಾಗಿ ಯತ್ನಾಳ್ಗೂ ಕೂಡ ದೊಡ್ಡ ಜಯ. ಜೊತೆಗೆ ಬಿಜೆಪಿಯ ಬಣಬಡಿದಾಟವೂ ಕೂಡ ಒಂದು ಹಂತಕ್ಕೆ ಶಮನವಾಗುವಂತ ಸಾಧ್ಯತೆಗಳಿವೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಒತ್ತಿ.